ಹಾಯ್ ಹಲೋ ನಮಸ್ಕಾರ. ಮಗದೊಮ್ಮೆ ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ನನ್ನ ಹಾಜರಾತಿ. ಸೊ ಟೈಟಲ್ ತಮ್ಮನೇಲಿಂದ ನಿಮ್ಗೆ ಆಲ್ರೆಡಿ ಗೊತ್ತಾಗಿರಬೇಕು ಎಲ್ಲಿಗೆ ಟ್ರಾವೆಲ್ ಮಾಡ್ತಾಯಿದ್ದೀವಿ ಮತ್ತು ಯಾವ ರೂಟಲ್ಲಿ ಟ್ರಾವೆಲ್ ಮಾಡ್ತಾಯಿದ್ದೀವಿ ಅಂತ. ಸೊ ವಿಡಿಯೋನ ಫುಲ್ಲು ನೋಡಿರಿ. ಇಂಥ ಐತಿಹಾಸಿಕ ರೂಟಲ್ಲಿ ಇವತ್ತು ನಾವು ಟ್ರಾವೆಲ್ ಮಾಡ್ತಾಯಿದ್ದೀವಿ. ಪ್ಲಸ್ ಪ್ರಾಜೆಕ್ಟ್ ಅಪ್ಡೇಟ್ ಕೂಡ ಇದರಲ್ಲಿದೆ. ಯಾವ ಪ್ರಾಜೆಕ್ಟು ಮತ್ತು ಏನು ಅಪ್ಡೇಟ್ ಅಂತ ಸಹ ನಿಮಗೆ ಈ ವಿಡಿಯೋನಲ್ಲಿ ಗೊತ್ತಾಗುತ್ತೆ. ಅದಕ್ಕಿಂತ ಮುಂಚೆ ನಮ್ಮ ಸ್ಟೈಲ್ ಅನ್ಸುತ್ತೆ ಟ್ರೈಲರ್ ನೋಡ್ಕೊಂಬನ್ನಿ, ಅದಾದಮೇಲೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಐತಿಹಾಸಿಕ ರೂಟಲ್ಲಿ ಇವತ್ತು ನಾವು ಟ್ರಾವೆಲ್ ಮಾಡ್ತಾಯಿದ್ದೀವಿ. ಅದಕ್ಕಿಂತ ಮುಂಚೆ ಇವತ್ತಿನ ಡೇಟ್ ಹೇಳ್ತೀನಿ. ಇವತ್ತು ಮೇ 3, 2025. ಇವತ್ತಿನ 24 ಕ್ಯಾರೆಟ್ ಚಿನ್ನದ ದರ ಬಗ್ಗೆ ಹೇಳಬೇಕಂದ್ರೆ 93,643 ರೂಪಾಯಿ ಇದೆ. ಇಲ್ಲಿಂದ ಏನಕ್ಕಪ್ಪ ಸ್ಟಾರ್ಟ್ ಮಾಡ್ತಿದ್ದೇನೆ ಅಂತ ಅಂದ್ಕೊತಿದ್ದೀರಾ? ಇಲ್ಲಿಂದ 800 ಮಿಲಿಗ್ರಾಮ್ ಅಲ್ಲ, 800 ಗ್ರಾಮ್ ಅಲ್ಲ, 800 kg ಅಲ್ಲ ರೀ, 800 ಟನ್ನಷ್ಟು ಚಿನ್ನನ ಬ್ರಿಟಿಷ್ ಅವರು ನಮ್ಮ ಜನರಿಂದ ತೊಗೊಂಡು ಹೋಗಿದ್ದಾರೆ. ನಮ್ಮ ಜನರ ಕೈನಲ್ಲಿ ಕೆಲಸ ಮಾಡಿಸಿ ಇಲ್ಲಿಂದ 800 ಟನ್ನಷ್ಟು ತೊಗೊಂಡು ಹೋಗಿದ್ದಾರೆ. ಅದರ ಅಂದಾಜು ಮೊತ್ತ ಎಷ್ಟಾಗುತ್ತೆ ಅಂತ ನಿಮ್ಗೆ ಹಾಕ್ತೀನಿ, ಶಾಕಾಗಿ ಹೋಗ್ತೀರಾ. ಒಂದು ಸತಿ ನೋಡಿ ಅದನ್ನು. ಸೊ ನಮ್ಮ ಟ್ರೈನ್ ಹೊರಡೋಕ್ಕಿನ್ನೂ ಆಲ್ಮೋಸ್ಟ್ 20 ನಿಮಿಷ ಬಾಕಿ ಇದೆ. ಸೊ ಇಲ್ಲಿ ಏನೋ ಕನ್ಸ್ಟ್ರಕ್ಷನ್ ವರ್ಕ್ ಮಾಡ್ತಿದೆ ನೋಡಿ, ರೈಲ್ವೆ ರಿಲೇಟೆಡ್ ಏನೋ ಕನ್ಸ್ಟ್ರಕ್ಷನ್ ವರ್ಕು. ಫುಲ್ ಲ್ಯಾಂಡ್ ಫ್ಲ್ಯಾಟ್ನಿಂಗ್ ಎಲ್ಲ ಮಾಡಿದೆ ನೋಡಿ, ಅಲ್ಲಿಂದ ಇಲ್ಲಿವರೆಗೂ. ಅಲ್ಲಿ ಕನ್ಸ್ಟ್ರಕ್ಷನ್ ಸಹ ಕಾಣಿಸ್ತಿದೆ ನೋಡಿ. ಇಲ್ಲಿ JCB ಇದೆ ಇಲ್ಲಿ, ಆ್ಯಂಡ್ ಇದೆ ನಮ್ಮ ಟ್ರೈನ್ ರೆಡಿಯಾಗಿ ನಿಂತಿದೆ. ಇಲ್ಲಿ ನೋಡಿ ಏನೋ ಬಿಲ್ಡಿಂಗ್ ಸಹ ಕಟ್ತಿದ್ದಾರೆ. ಈ ಕಡೆ ನೋಡಿ ಫುಲ್ಲು ಕನ್ಸ್ಟ್ರಕ್ಷನ್ ವರ್ಕ್ ಮಾಡ್ತಿದ್ದಾರೆ. ಇಲ್ಲಿ ಯಾರನ್ನಾದ್ರೂ ಕೇಳಿ ಹೇಳ್ತೀನಿ ರೀ ಏನಕ್ಕೆ ಇದು ಕನ್ಸ್ಟ್ರಕ್ಷನ್ ವರ್ಕು ಅಂತ. ಕೇಸ್ ಅಪ್ಡೇಟ್ ಸಿಕ್ಕಿಲ್ಲ ಅಂದರೆ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ ಇನ್ಸ್ಟಾಗ್ರಾಮ್ ಥ್ರೂಯಿಂದ, ಏನಕ್ಕೆ ಈ ಕನ್ಸ್ಟ್ರಕ್ಷನ್ ಮಾಡ್ತಿದ್ದಾರೆ ಅಂತ. ನೋಡಿ ಇಲ್ಲಿವರೆಗೂ ಇಲ್ಲಿ ಕಾಣಿಸ್ತಿದೆ ನೋಡಿ, ಅಲ್ಲಿವರೆಗೂ ಪೋಲಿಂಗ್ ಆಗಿದೆ. ಸೊ ಮೇ ಬಿ ಹೊಸ ಲೈನ್ ಅನಿಸುತ್ತೆ, ಬಟ್ ಎಲ್ಲಿ ಹೊಸ ಲೈನ್ ಗೊತ್ತಿಲ್ಲ. ನೋಡಿ ಇಲ್ಲಿವರೆಗೂ ಟ್ರ್ಯಾಕ್ ಕಂಪ್ಲೀಟ್ ಆಗಿದೆ. ಸೊ ಅಪ್ಡೇಟ್ ಬಂತು, ಕುಪ್ಪಂಗೆ ಹೊಸ ಲೈನ್ ಅಂತಿದ್ದು. ಸೊ ಕುಪ್ಪಂನ ಮಾರಿಕುಪ್ಪಂ ಜೊತೆ ಕನೆಕ್ಟ್ ಮಾಡೋಕ್ಕೆ ಈ ಲೈನ್ ಮಾಡ್ತಿದ್ದಾರೆ. ಸದ್ಯಕ್ಕೆ ಮಾರಿಕುಪ್ಪಂನ ಪುಟ್ಟ ಗ್ರಾಮದಿಂದ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇನ್ನೊಂದು 10 ನಿಮಿಷ ಇದೆ ನಮ್ಮ ಟ್ರೈನ್ ಹೊರಡೋಕ್ಕೆ. ಸೊ ಸ್ಟೇಷನ್ಗೆ ಹೋಗೋಣ, ಅದಾದಮೇಲೆ ವೀಡಿಯೋನ ಕಂಟಿನ್ಯೂ ಮಾಡೋಣ. ಪ್ಲಸ್ ತುಂಬ ದಿನದಿಂದ ನೀವೆಲ್ಲ ಕೇಳ್ತಿದ್ರೆ ಟಿಕೆಟ್ ಹೆಂಗೆ ಬುಕ್ ಮಾಡೋದು UTS ಅಲ್ಲಿ ಅಂತ. ಸೊ ಆ ಕ್ಲಿಪ್ ಕೂಡ ನಿಮಗೆ ಹಾಕ್ತೀನಿ. ಸೊ UTS ಅಲ್ಲಿ ಲೈನಲ್ಲಿ ನಿಂತ್ಕೊಳ್ದೇನೆ ಆರಾಮಾಗಿ ಟಿಕೆಟ್ನ ಹೆಂಗೆ ಆನ್ಲೈನಲ್ಲಿ ಬುಕ್ ಮಾಡ್ಕೋಬೋದು ಅಂತ ಹೇಳ್ಕೊಡ್ತೀನಿ. ಅನ್ರಿಸರ್ವ್ ಟಿಕೆಟು ಇದು, ಮರಿಬೇಡಿ. ನೀವು UTS ಆ್ಯಪ್ನ ಪ್ಲೇಸ್ಟೋರ್ ಅಥವಾ ಆ್ಯಪ್ ಸ್ಟೋರಿಂದ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಆಗಿದ ತಕ್ಷಣ ನಿಮಗೆ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಪೇಪರ್ಲೆಸ್ ಅಂತ ಕ್ಲಿಕ್ ಮಾಡಿ. ಪೇಪರ್ ಅಂತ ಕ್ಲಿಕ್ ಮಾಡೋಕ್ಕೆ ಹೋಗಬೇಡಿ, ಪೇಪರ್ಲೆಸ್ ಅಂತ ಕ್ಲಿಕ್ ಮಾಡಿ. ಲೊಕೇಶನ್ ಕೇಳುತ್ತೆ, ಲೊಕೇಶನ್ ಕೊಡಿ. ಲೊಕೇಶನ್ ಆಗಿದ ತಕ್ಷಣ ಡಿಪಾರ್ಟಿಂಗ್ ಫ್ರಮ್ ಅಂತ ಇದೆ ನೋಡಿ, ಇಲ್ಲಿ ಇದನ್ನು ಕ್ಲಿಕ್ ಮಾಡಿ. ಸೊ ನಾವಿವತ್ತು ಜರ್ನಿ ಸ್ಟಾರ್ಟ್ ಮಾಡ್ತಿರೋದು ಮಾರಿಕುಪ್ಪಮಿಂದ. ಸೊ ಇಲ್ಲೇ ತೋರಿಸುತ್ತೆ ನಿಮಗೆ, ಮಾರಿಕುಪ್ಪಂ ಕ್ಲಿಕ್ ಮಾಡ್ಕೊಳ್ಳಿ. ಪ್ಲಸ್ ಇಲ್ಲಿ ತನಕ ಹೋಗ್ತಾ ಇರೋದು. ಸೊ ನಾನಿವತ್ತು ಹೋಗ್ತಾ ಇರೋದು ಕೃಷ್ಣಾಜಪುರಂ ತನಕ. ಇನ್ ಕೇಸ್ ನಿಮ್ಗೆ ಅಲ್ಲಿ ತೋರಿಸಿಲ್ಲ ಅಂದರೆ ನೋಡಿ, ಕೃಷ್ಣಾಜಪುರಂ ತನಕ ಹೋಗ್ತಿರೋದು. ಇದೆರಡು ಸೆಲೆಕ್ಟ್ ಮಾಡಿದ ತಕ್ಷಣ ಗೆಟ್ ಫೇರ್ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಇಲ್ಲಿ ಲೋಡ್ ಆಗುತ್ತೆ. ಯಾವ ಟ್ರೈನ್ ಟೈಪ್ ಅಂತ ನೀವು ಇಲ್ಲಿ ಚೂಸ್ ಮಾಡ್ಕೋಬೋದು. ಮೇಯ್ಲಾ, ಸೂಪರ್ ಫಾಸ್ಟ್ ಟ್ರೈನ್ಸ ಅಥವಾ ಲೋಕಲ್ ಟ್ರೈನ ಆರ್ಡಿನರಿ ಅಂತ ಇರುತ್ತೆ. ಸೊ ಆರ್ಡಿನರಿ ಇವತ್ತು ನಾನು ಟ್ರಾವೆಲ್ ಮಾಡ್ತಿರೋದು
ಪ್ಲಸ್ ಎಷ್ಟು ಜನ ಅಂತಲೂ ಇಲ್ಲಿ ತೋರಿಸುತ್ತೆ. ನೀವು ಇಲ್ಲೇ ಚೇಂಜ್ ಮಾಡ್ಕೋಬೋದು. ನೀವು ಇಲ್ಲಿ ಕ್ಲಿಕ್ ಮಾಡಿದ್ರೆ 4 ಜನದ ತನಕ ನೀವು ಬುಕ್ ಮಾಡ್ಕೋಬೋದು, ಮತ್ತು ಮಕ್ಳಿಗಾದರೆ 4 ತನಕ ಚೇಂಜ್ ಮಾಡ್ಕೋಬೋದು ನೀವು. ಸೊ ಯಾರ ವ್ಯಾಲೆಟಿಂದ ಆದರೂ ಬುಕ್ ಮಾಡ್ಕೋಬೋದು. ವ್ಯಾಲೆಟ್ ಅಂತ ಇರುತ್ತೆ, ಅದಕ್ಕೆ ನೀವು ದುಡ್ಡನ್ನು ಹಾಕಿ ಅಲ್ಲಿಂದ ಡೈರೆಕ್ಟಾಗಿ ಮಾಡ್ಕೋಬೋದು. ಇಲ್ಲ ಅಂದರೆ ಇಲ್ಲಿ ಕ್ಲಿಕ್ ಮಾಡಿ ಪೇ ಯೂಸಿಂಗ್ UPI ಅಂತ ಇದೆ ನೋಡಿ, ಫೋನ್ಪೇ, ಗೂಗಲ್ ಪೇ ಆಗಲಿ ಯಾವುದರಿಂದಾದರೂ ನೀವು ಮಾಡ್ಕೋಬೋದು. ಇದನ್ನು ಸೆಲೆಕ್ಟ್ ಮಾಡಿದ ತಕ್ಷಣ ಬುಕ್ ಟಿಕೆಟ್ ಅಂತ ಕೊಡಿ, ಲೋಡ್ ಆಗುತ್ತೆ. ಫಸ್ಟ್ ಆಪ್ಷನ್ ಇದೆಯಲ್ಲ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ, ಪೇ 20 ರೂಪೀಸ್ ಆಗುತ್ತೆ ಟಿಕೆಟು. ಸೊ ಈ ಥರ ಲೋಡ್ ಆಗುತ್ತೆ. ಇಲ್ಲಿ 3rd ಆಪ್ಷನ್ ಕ್ಲಿಕ್ ಮಾಡಿ, ಮತ್ತು ಇಲ್ಲಿ ಫಸ್ಟ್ ಆಪ್ಷನ್ ಕ್ಲಿಕ್ ಮಾಡಿ. ನಿಮ್ಮ ಮೊಬೈಲಲ್ಲಿ ಯಾವ ಆ್ಯಪ್ಸ್ ಇದೆ ಅಂತ ತೋರಿಸುತ್ತೆ, ಅದರ ಪ್ರಕಾರ ನೀವು ಟಿಕೆಟ್ ಬುಕ್ ಮಾಡ್ಕೋಬೋದು. ಸೊ ನೋಡಿ ಈ ಥರ ತೋರಿಸುತ್ತೆ ನೋಡಿ. ನಾನು UPI ID ಕ್ಲಿಕ್ ಮಾಡಿದ್ದಾಯಿತು, ಎಂಟರ್ ಕೊಡಿ. ಪೇಮೆಂಟ್ ಡಿಡಕ್ಟ್ ಆಯಿತು. 1 ಸೆಕೆಂಡ್ ವೆಯ್ಟ್ ಮಾಡಿ, ಅದು ಲೋಡಿಂಗ್ ತೊಗೊಳುತ್ತೆ ನೋಡಿ. ಇಲ್ಲಿ ಬಂತು, ಆಗಿದ ತಕ್ಷಣ ನಿಮಗೆ ಟಿಕೆಟ್ ಬರುತ್ತೆ. ಡಿಸೈನ್ಗಳು ಎಷ್ಟು ಸಖತ್ತಾಗಿ ಮಾಡಿದ್ದಾರೆ. ಎಕ್ಸಾಕ್ಟಾಗೆ 3:05ಕ್ಕೆ ಮಾರಿಕುಪ್ಪಮಿಂದ ಹೊರಟಿದ್ದೀವಿ. ಆ ಒಂದು ಗಣಿಗಾರಿಕೆ ಸಮಯ ಏನಿತ್ತೋ ಇಲ್ಲಿ, ಅದರ ಅವಶೇಷಗಳು ಇನ್ನೂ ಇದೆ ನೋಡಿ. ಈ ಬ್ರಿಡ್ಜ್ ಆಗಿರ್ಬೋದು, ಅಲ್ಲಿ ಕಾಣಿಸ್ತಿರೋ ಒಂದು ಗೋಡೌನ್ ಥರ ಆಗಿರ್ಬೋದು, ಇನ್ನೂ ಇದೇ ರೂಟಲ್ಲಿ ಸುಮಾರು ಈ ಥರದ್ದು ಕಾಣಿಸುತ್ತೆ ರೀ. ಸೊ ಈ ವಿಡಿಯೋನ ಫುಲ್ಲಾಗಿ ನೋಡಿ, ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಐತಿಹಾಸಿಕ ವಸ್ತುಗಳಿಲ್ಲಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ನೋಡಿ ಇದೊಂದು ಶಾಫ್ಟ್ ಅಂತಾರೆ. ಸೊ ಗಣಿಗಾರರು ಏನಿರ್ತಾರೋ ಅವ್ರನ್ನ ಭೂಮಿ ಒಳಗಡೆ ಕಳ್ಸೋಕ್ಕೆ, ಅಂದರೆ ಆ ಚಿನ್ನದ ಮಣ್ಣೇನಿರುತ್ತೆ ಅದನ್ನು ಹೊರಗಡೆ ತರೋಕ್ಕೆ, ಮತ್ತು ಮಣ್ಣನ್ನು ಸಾಗಿಸೋಕ್ಕೆ ಒಂದು ಟ್ರಾಲಿ ಥರ ಉಪಯೋಗಿಸ್ತಾರೆ. ಅದನ್ನು ಸಹ ಮೇಲೆ ಎಳ್ಕೊಳ್ಳೋಕ್ಕೆ ಈ ಥರ ಶಾಫ್ಟ್ಗಳನ್ನ ಮಾಡ್ತಾರೆ. ಟೋಟಲಾಗಿ 1 ಕಿಲೋಮೀಟರ್ ಟ್ರಾವೆಲ್ ಮಾಡಾದ್ಮೇಲೆ ನಮ್ಮ ಮೊದಲನೇ ನಿಲ್ಗಡೆ ಆದಂತಹ ಚಾಂಪಿಯನ್ಗೆ ಬಂದಿದ್ದೀವಿ. ಇಲ್ಲಿಗೆ ಪ್ರತಿದಿನ ಮಾರಿಕುಪ್ಪಂ ಕೃಷ್ಣಾಜಪುರಂ MEMU ಇಲ್ಲಿಗೆ 3:09ಕ್ಕೆ ಬರುತ್ತೆ ಮತ್ತು 3:10ಕ್ಕೆ ಇಲ್ಲಿಂದ ಹೊರಡುತ್ತೆ. 1 ನಿಮಿಷ ಹೊರಟು ಇಲ್ಲಿ ಕೊಟ್ಟಿದ್ದಾರೆ. ಚಾಂಪಿಯನ್ ಪ್ರಪಂಚದ 2ನೇ ಅತಿ ಆಳದ ಶಾಫ್ಟ್ ಇರುವಂತಹ ಜಾಗ ಇದು. ಶಾಫ್ಟ್ ಅಂದರೆ ಏನಂದರೆ ಒಂದು ಸುರಂಗ ಮಾರ್ಗ. ಎಲ್ಲಿಂದ ಆ ಚಿನ್ನದ ಶಾಫ್ಟ್ ಅಂದರೆ ಅದೊಂದು ಸುರಂಗ ಮಾರ್ಗ ಥರ. ಎಕ್ಸಾಂಪಲಾಗಿ ಹೇಳ್ತಿರೋದು ಎಕ್ಸಾಕ್ಟ್ ಆಗಲ್ಲ, ಬಟ್ ನಿಮ್ಗೆ ಅರ್ಥ ಆಗಲಿ ಅಂತ ಹೇಳ್ತಿರೋದು. ಆ ಸುರಂಗ ಮಾರ್ಗನಲ್ಲಿ ಮನುಷ್ಯರು ಮತ್ತು ಉಪಕರಣಗಳನ್ನೆಲ್ಲ ತೊಗೊಂಡು ಹೋಗಿ ಅಲ್ಲಿಂದ ಈ ಚಿನ್ನದ ಮಣ್ಣಿರುತ್ತಲ್ಲ ಅದನ್ನು, ಚಿನ್ನದ ಅದರು ಅಥವಾ ಚಿನ್ನದ ಮಣ್ಣಿರುತ್ತಲ್ಲ ಅದನ್ನು ಮೇಲ್ಗಡೆ ಸಾಗಿಸ್ತಾರೆ. ಎಲ್ಲಿ ಚಿನ್ನ ಸಿಗುತ್ತೋ ಅದನ್ನು ಶಾಫ್ಟ್ ಅಂತ ಕರೀತಾರೆ. ಚಿನ್ನ ತೆಗೆದಾದ್ಮೇಲೆ, ಅಂದರೆ ಚಿನ್ನನ ಪ್ಯೂರಿಫೈ ಮಾಡಾದ್ಮೇಲೆ ಈ ಥರದ ವೇಸ್ಟ್ ಬರುತ್ತೆ. ರೀಸೆಂಟಾಗಿ ವಿಜ್ಞಾನಿಗಳು ಈ ಒಂದು ವೇಸ್ಟ್ ಇದೆಯಲ್ಲ ಇದನ್ನು ಸಹ ಸಂಶೋಧನೆ ಮಾಡಿ ಇದರಲ್ಲೂ ಸಹ ಚಿನ್ನ ತೆಗಿಬೋದು ಅಂತ ಹೇಳಿದ್ದಾರೆ. ಸೊ ಇಲ್ಲಿನ ಜನರಿಗೆ ಒಂದು ಒಳ್ಳೆ ಭರವಸೆ ಕೊಟ್ಟಂಗೆ ಆಯಿತು. ತುಂಬ ಜನ ಹಲವಾರು ವರ್ಷಗಳ ಮುಂಚೆ ಈ ಒಂದು ಕಂಪನಿ ಏನಿತ್ತು, ಅಂದರೆ ಚಿನ್ನ ತೆಗೆಯುವಂಥ ಕಂಪನಿ, ಇಲ್ಲಿ ಇದನ್ನು ಮುಚ್ಚಿದ್ರು. ಅದಕ್ಕೋಸ್ಕರ ತುಂಬ ಜನರು ಮಾರಿಕುಪ್ಪಮಿಂದ ಬೆಂಗಳೂರು ಕಡೆ ಬಂದರು. ಸೊ ನೋಡಿ ಇಲ್ಲೊಂದು ಶಾಫ್ಟ್ ಕಾಣಿಸ್ತಿದೆ, ಒಂದು ಶಾಫ್ಟು ಮತ್ತು
ಹಳೆ ಕಾಲದ ಬಿಲ್ಡಿಂಗ್ ನೋಡಿ ಇನ್ನೂ ಇಟ್ಟಿದ್ದಾರೆ ಊರಗಮಲ್ಲಿ. ಟೋಟಲಾಗಿ 4 ಕಿಲೋಮೀಟರ್ ಪ್ರಯಾಣಿಸಿದ ಮೇಲೆ ನಮ್ಮ 2ನೇ ನಿಲುಗಡೆ ಆದಂತಹ ಊರಗಮ್ಗೆ ಬಂದಿದ್ದೀವಿ. ಇಲ್ಲಿಗೆ ಪ್ರತಿದಿನ 3:13ಕ್ಕೆ ಬರುತ್ತೆ ಮತ್ತು 3:14ಕ್ಕೆ MU ಎಕ್ಸ್ಪ್ರೆಸ್ ಇಲ್ಲಿಂದ ಹೊರಡುತ್ತೆ. ಸೊ ಸಮೋಸ ತೊಗೊಂಡಿದ್ದೀನಿ, ನೋಡೋಣ ಟೇಸ್ಟ್ ಹೇಗಿದೆ ಅಂತ. ತಣ್ಣಗಿದೆ, 10 ರೂಪಾಯಿ ಆಗುತ್ತೆ ಒಂದು ಸಮೋಸ. ನೋಡೋಣ ಟೇಸ್ಟಿಗೆ ವರ್ತು ಇಲ್ಲಾಂದರೆ ದುಡ್ಡು ವೇಸ್ಟು ಅಂತ ನೋಡೋಣ. ಓಕೆ ಚೆನ್ನಾಗಿದೆ, ತುಂಬ ಆಯಿಲಿಯಾಗಿದೆ. ಸೊ ಅದಕ್ಕೆ ನನ್ನ ಕಡೆಯಿಂದ ಸ್ಕಿಪ್ ಮಾಡಿ ಅಂತಲೇ ಹೇಳ್ತೀನಿ. ರಿವ್ಯೂ ಕೊಡಬೇಕಂದ್ರೆ 6/10 ಅಂತ ನಾನು ಕೊಡ್ತೀನಿ. ನಿಮಗೆ ಬೇಕಾದರೆ ಮಾತ್ರ, ಅಂದರೆ ಹಸಿವೆ ಆಗ್ತಾಯಿದ್ರೆ ಮಾತ್ರ ನೀವು ಸಮೋಸ ತೊಗೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ ಅಂತ ನಾನು ಹೇಳ್ತೀನಿ. ನೋಡಿ, ಆ ಸಮೋಸ ಜೊತೆ ಇದೊಂದು ಪೇಪರ್ ಕೊಡ್ತಾರೆ. ಎಲ್ಲರೂ ಏನು ಮಾಡ್ತಾರೆ ಹೇಳಿ, ಕಿಟಕಿ ಪಕ್ಕದಲ್ಲಿ ಕೂತಿರ್ತಾರೆ, ಎಂಜಾಯ್ ಮಾಡ್ತಿರ್ತಾರೆ, ಹಿಂಗೆ ಬಿಸಾಕ್ತಾರೆ. ಬಟ್ ನಾವೇನು ಮಾಡ್ಬೇಕು ಹೇಳಿ, ಹಿಂಗೆ ಮಾಡಬೇಕು. ನಾನು ಹಿಂಗೆ ತೊಗೊತೀನಿ ಗೊತ್ತಾ, ಇದನ್ನು ಇಲ್ಲಿ ಬಿಸಾಕ್ತಾರೆ ಗೊತ್ತಾ, ಅವ್ರನ್ನ ಮೂರ್ಖರು ಅಂತ ನಾನು ಕನ್ಸಿಡರ್ ಮಾಡ್ತೀನಿ. ಅಲ್ಲಿ ಡಸ್ಟ್ಬಿನಲ್ಲಿ ಹಾಕ್ತಾರೆ ನೋಡಿ, ಕಷ್ಟ ಆದರೂ ಪರವಾಗಿಲ್ಲ ಅಂದ್ಬಿಟ್ಟು ಎದ್ಬಿಟ್ಟು ಹೋಗಿ ಡಸ್ಟ್ಬಿನಲ್ಲಿ ಹಾಕ್ತಾರೆ ನೋಡಿ, ಅದು ರೀ ಬುದ್ಧಿವಂತರ ಲಕ್ಷಣ ಅಂದರೆ ಅಲ್ವಾ. ನಮ್ಮ ದೇಶ ನಾವೇ ಕ್ಲೀನಾಗಿ ಇಟ್ಕೊಂಡಿಲ್ಲ ಅಂದರೆ ಬೇರೆ ದೇಶನ ನೋಡ್ಬಿಟ್ಟು ಅಯ್ಯೋ ಎಷ್ಟು ಕ್ಲೀನಾಗಿದೆ ಅಂತ ಹೇಳ್ಕೊಳ್ಳೋದು ಏನು ಯೂಸ್ ಹೇಳಿ ಅಲ್ವಾ. ಸೊ ನೆಕ್ಸ್ಟ್ ಟೈಮಿಂದ ಡಸ್ಟ್ಬಿನ್ ಹುಡುಕ್ಬಿಟ್ಟು ಏನೇ ವೇಸ್ಟ್ ಇದ್ರು ಅದರಲ್ಲೇ ಹಾಕಿ. ಇನ್ ಕೇಸ್ ಸಿಕ್ಕಿಲ್ಲ ಅಂದರೆ ನಿಮ್ಮ ಬ್ಯಾಗಲ್ಲಿ ವಾಟರ್ ಬಾಟಲ್ ಹೋಲ್ಡರ್ ಇರುತ್ತಲ್ಲ, ಅಲ್ಲಾದರೆ ಇಟ್ಕೊಂಡು ಎಲ್ಲಿ ಡಸ್ಟ್ಬಿನ್ ಕಾಣಿಸುತ್ತೋ ಅಲ್ಲಿ ಹೋಗಿ ಹಾಕಿ. ಟೋಟಲಾಗೆ 8 ಕಿಲೋಮೀಟರ್ ಟ್ರಾವೆಲ್ ಮಾಡಾದಮೇಲೆ ನಮ್ಮ ಇನ್ನೊಂದು ನಿಲ್ಗಡೆ ಆದಂತಹ DEML ನಗರಗೆ ಬಂದಿದ್ದೀವಿ. DML ಅಂತ ಏನಂತ ನಾನು ಕೆಳಗಡೆ ಹಾಕ್ತೀನಿ, ನೀವೇ ಓದಿ, ಸೊ ದಟ್ ನಿಮಗೂ ಜ್ಞಾಪಕ ಇರುತ್ತೆ ಅಂತ. ಇಲ್ಲಿಗೆ 3:21 ಬರುತ್ತೆ ಮತ್ತು 3:22ಕ್ಕೆ ಇಲ್ಲಿಂದ ಹೊರಡುತ್ತೆ. 1 ನಿಮಿಷ ಹಾಲ್ಟು MUಗೆ ಇಲ್ಲಿ ಕೊಟ್ಟಿದ್ದಾರೆ. ಅಲ್ಲಿಗೆ 10 ಕಿಲೋಮೀಟರ್ ಪ್ರಯಾಣಿಸಿದ ಮೇಲೆ ನಮ್ಮ ಇನ್ನೊಂದು ನಿಲ್ಗಡೆ ಆದಂತಹ ಚಿನ್ನಕೋಟೆ ಹಾಲ್ಟ್ಗೆ ಬಂದಿದ್ದೀವಿ. ಇಲ್ಲಿಗೆ 3:24ಕ್ಕೆ ಬರುತ್ತೆ ಮತ್ತು 3:25ಕ್ಕೆ MU ಇಲ್ಲಿಂದ ಹೊರಡುತ್ತೆ. 1 ನಿಮಿಷ ಹಾಲ್ಟು. ಸೊ ಇಲ್ಲಿಂದ ಇದು ನಮ್ಮ ಈ ಲೈನ್ನ ಲಾಸ್ಟ್ ಸ್ಟೇಜ್ ಆಗಿದೆ. ಇದಾದಮೇಲಿಂದ ನಾವು ಡೈರೆಕ್ಟಾಗಿ ಕುಪ್ಪಂ ಬೆಂಗಳೂರು ಮೇನ್ ಲೈನ್ಗೆ ಎಂಟ್ರ್ ಆಗ್ತೀವಿ. ಯಾವ ಸ್ಟೇಷನ್ ಹತ್ರ ಎಂಟ್ರ್ ಆಗ್ತೀವಿ ಅಂತ ಹೋಗ್ತಾ ನಿಮಗೆ ಹೇಳ್ತೀನಿ. ಜಪಾನು ಏಷ್ಯಾ ಖಂಡದಲ್ಲಿ ಪ್ರಪ್ರಥಮ ಬಾರಿಗೆ ಕರೆಂಟ್ ಸಪ್ಲೈ ಸಿಕ್ತು. ಅದಾಗಿದ ತಕ್ಷಣ ಬೇರೆ ಎಲ್ಲೂ ಅಲ್ಲ, ನೆಕ್ಸ್ಟ್ ಇದ್ದಿದ್ದು ನಮ್ಮ ಕರ್ನಾಟಕದ ಚಿನ್ನದ ನಾಡು ಅಂತಲೇ ಹೆಸರುವಾಸಿಯಾಗಿದ್ದಂತಹ ಕೋಲಾರಿಗೆ, ಅಂದರೆ KGFಗೆ ಈ ಕರೆಂಟ್ ಸಪ್ಲೈ ಕೊಟ್ಟರು. ಆಗ ಜನರದ್ದು ಫುಲ್ ಖುಷಿಯಾಗಿದ್ದರು, ಹಬ್ಬ ನಮ್ಮೂರಿಗೂ ಕರೆಂಟ್ ಬಂತು ಅಂತ. ಬಟ್ ಆದರೆ ಬ್ರಿಟಿಷರ ಒಂದು ಚಾಣಕ್ಷತೆಯಿಂದ ಅವ್ರ ಮೈನಿಗೆ ಯೂಸ್ ಆಗಲಿ ಅಂದ್ಬಿಟ್ಟು ಈ ಕರೆಂಟ್ನ ಕೊಡಿಸ್ಕೊಂಡ್ರು ಕರೆಂಟ್ನ ಇಲ್ಲಿಗೆ. ಈ ಒಂದು ಪದ ನಾನು ಉಪಯೋಗಿಸಿದ್ರೆ ಸರಿನೋ ತಪ್ಪೋ ಗೊತ್ತಿಲ್ಲ, ಬಟ್ ಈ ಒಂದು ಪದ ನಾನು ಉಪಯೋಗಿಸ್ತೀನಿ ಸ್ಟೇಟ್ಮೆಂಟಲ್ಲಿ. ನಮ್ಮ ಮುಗ್ಧ ಜನರ ಕೈನಲ್ಲೇ ಆ ಚಿನ್ನನ ಕಷ್ಟ ಅಂತ ಗೊತ್ತಿದ್ರು ಆ ಬ್ರಿಟಿಷರು ನಮ್ಮ ಮುಗ್ಧ ಜನರ ಕೈಯಿಂದನೇ ಚಿನ್ನನ ತೆಗೆದ್ರು ಆಚೆ ಭೂಮಿಯಿಂದ. ಒಂದಲ್ಲ ಎರಡಲ್ಲ, 100 ಗ್ರಾಮ್ ಅಲ್ಲ, 200 ಗ್ರಾಮ್ ಅಲ್ಲ, 10 kg ಅಲ್ಲ, 20 kg ಅಲ್ಲ, 100 kg ಅಲ್ಲವೇ ಅಲ್ಲ, 800 ಟನ್ನಷ್ಟು. ಸೊ ಬರೋಬ್ಬರಿ ಹೇಳಬೇಕಂದ್ರೆ ಅಂದಾಜು 8 ಲಕ್ಷ kg ಅಷ್ಟು ಚಿನ್ನನ ಕೋಲಾರಿಂದ, ಅಂದರೆ KGFಯಿಂದ ಸಾಗಿಸಿದ್ದಾರೆ. ಆ ಮುಗ್ಧ ಜನರಂತೂ ಪಾಪ ಬಿಡಿ, ತಮ್ಮ ಹೊಟ್ಟೆಪಾಡಿಗಾಗಲಿ ತಮ್ಮ ಕುಟುಂಬದ ಹೊಟ್ಟೆಪಾಡಿಗಾಗಲಿ ಅಂದ್ಬಿಟ್ಟು ದುಡಿದ್ರು. ಬಟ್ ಆದರೆ ದುಡಿತಾರೆ ಅಂತ ಗೊತ್ತಾದಮೇಲೆ ಬ್ರಿಟಿಷರು ಚೆನ್ನಾಗಿ ದುಡಿಸ್ಕೊಂಡು ಕೊನೆಗೆ ಸ್ವಾತಂತ್ರ್ಯ ಆದಮೇಲೂ ಸಹ 7 ವರ್ಷಗಳ ಕಾಲ ಇಲ್ಲೇ ಇದ್ದು ಕೊನೆಗೆ ಇಲ್ಲಿ ಇನ್ನೇನು ಚಿನ್ನ ಸಿಗಲ್ಲ ಅಂದ್ಬಿಟ್ಟು ಬಿಟ್ಬಿಟ್ಟು ಹೋದರು. ನಮ್ಮ ಜನರನ್ನು ಸಹ ಹಾಗೆ ಬಿಟ್ಟೋಗಿಲ್ಲ, ಅವ್ರ ಕೆಲಸಗಳನ್ನ ಸಹ ಕಿಟ್ಕೊಂಡು ಹೋದರು. ಸೆಟ್ಲ್ಮೆಂಟ್ ಕೂಡ ಮಾಡಿಲ್ಲ ಅವ್ರಿಗೆ ಫೈನಲಾಗೆ. ನೋಡಿ, ಇಂಥ ಒಂದು ದುರಂತದೊಂದಿಗೆ ಈ ಒಂದು KGFನ ಇತಿಹಾಸ
ಇಲ್ಲಿಗೆ ಮುಗೀತು. ಇನ್ನು ಚಿನ್ನ ಇದೆ ಅಂತ ವಿಜ್ಞಾನಿಗಳು ಏನು ಹೇಳಿದಾರೋ ಅದು ಸತ್ಯ ಆಗುತ್ತಾ ಅಂತ. ಸತ್ಯ ಆದರೆ ಈ ಜನರು ಮತ್ತೆ ಅದೇ ಕೈಯಿಂದ ಮತ್ತೆ ಚಿನ್ನ ತೆಗೆಯೋಂಗಾಗಲಿ ಅಂತ ನಾನು ಅನ್ಕೊತೀನಿ. ಏನೇ ಹೇಳ್ರಿ, ಈ ಒಂದು ರೂರಲ್ ರೂಟ್ಸ್ ಇರುತ್ತಲ್ಲ, ಅಂದರೆ ಈ ಹಳ್ಳಿಗಳ ಮೇಲೆ ಹೋಗುತ್ತಲ್ಲ, ಆ ರೂಟನ್ನು ಎಕ್ಸ್ಪ್ಲೋರ್ ಮಾಡೋದ್ರಲ್ಲಿರೋ ಮಜಾನೇ ಬೇರೆ ಕಣ್ರಿ. ನೀವು ಈ ಏನಂತಾರೆ ಬೆಂಗಳೂರು ಚೆನ್ನೈ ಮೇನ್ ಲೈನೇ ತೊಗೊಳ್ಳಿ, ಅಲ್ಲೆಲ್ಲ ನಿಮಗೆ ಒಂಥರ ಏನಂತಾರೆ ಪ್ಯಾಕ್ಡ್ ಫುಡ್ಗಳು ಜಾಸ್ತಿ ಇರುತ್ತೆ, ಮತ್ತು ಜನರು ತುಂಬ ಯಾವ್ದು ತಿಂತಾರೋ ಅಂಥ ಫುಡ್ಗಳು ಜಾಸ್ತಿ ಇರುತ್ತೆ ಅಲ್ಲಿ. ಅದೇ ರೂರಲ್ ರೂಟಲ್ಲಿ ಎಕ್ಸ್ಪ್ಲೋರ್ ಮಾಡ್ಬೇಕಾದ್ರೆ ನೋಡಿ, ಇವಾಗ ಜಸ್ಟ್ ನೋಡಿದೆ ಮಲ್ಲಿಗೆ ಹೂವು ಮಾಡ್ತಾಯಿದ್ರು, ಓಕೆನಾ. ಫ್ರೂಟ್ಸ್ಗಳು ಮಾಡ್ತಿದ್ರು. ಫ್ರೂಟ್ಸಲ್ಲಿ ಯಾವ್ಯಾವ್ದು ಆಪ್ಷನ್ ಹೇಳ್ಬಿಡ್ತೀನಿ. ಫಸ್ಟ್ ಹಲಸಿನಣ್ಣು ಸಿಗುತ್ತೆ, ನಿಮಗೆ ಸಪೋಟ ಸಿಗುತ್ತೆ, ಮತ್ತು ಪೈನಾಪಲ್ ನೋಡಿದೆ ಬಟ್ ಇವಾಗ ಇರಲಿಲ್ಲ. ಸೊ ಪೈನಾಪಲ್ ಸಿಗುತ್ತೆ ನಿಮಗೆ, ಅದ್ರ ಜೊತೆ ಮಾವಿನಕಾಯಿ ಸಿಗುತ್ತೆ. ಹಲಸಿನಣ್ಣು 20 ರೂಪಾಯಿ ಆಗುತ್ತೆ ಒಂದು ಕವರು. ಸೊ ಬನ್ನಿ ಟೇಸ್ಟ್ ಮಾಡಿ ನೋಡೋಣ ಹೆಂಗಿದೆ ಅಂತ. ನೀಟಾಗಿ ಸುಲಿದು ಕೊಟ್ಟಿದ್ದಾರೆ ನೋಡಿ, ಚೆನ್ನಾಗಿದೆ. ಟೇಸ್ಟ್ ಮಾಡೋಣ ಹೆಂಗಿದೆ ಅಂತ. ಬೀಜ ಇರುತ್ತಾ? ದೊಡ್ಡ ಬೀಜ ಏನಿಲ್ಲ ಇದರಲ್ಲಿ, ಪುಟ್ಟದ ಬೀಜ ಇದೆ. ಟೇಸ್ಟ್ ವೈಸ್ ಚೆನ್ನಾಗಿದೆ, ಸ್ವೀಟಾಗಿದೆ, ಎಳೆದಾಗಿದೆ. ಅಗಿತಾನೇ ಇರಬೇಕು ಅಂತ ಇರುತ್ತೆ ಈ ಕೆಲವು ಹಲಸಿನಣ್ಣಲ್ಲಿ, ಬಟ್ ಆ ಥರ ಏನಿಲ್ಲ, ಚೆನ್ನಾಗಿದೆ. ಸಮೋಸ ಬಿಟ್ಟು ಇದನ್ನು ಚೂಸ್ ಮಾಡಿ ಅಂತ ನಾನು ಹೇಳ್ತೀನಿ. ವಾಟರ್ ಬಾಟಲ್ ಸಹ ನಿಮಗೆ ಅವೈಲೇಬಲ್ ಇದೆ. 15ಇಂದ 20 ರೂಪೀಸಲ್ಲಿ ಬರುತ್ತೆ. 20 ರೂಪೀಸ್ ಮಾತ್ರ ಕೊಡೋಕೆ ಹೋಗ್ಬಿಡಿ, 15 ರೂಪೀಸಲ್ಲೇ ನೀವು ತೊಗೊಳ್ಳಿ, ಸರಿನಾ. ಇನ್ನೊಂದು ಗ್ಯಾರಂಟಿ, ಈ ವಿಡಿಯೋ ನಮ್ಮ ಮನೇಲಿ ನೋಡ್ತಾ ಇರ್ತಾರೆ. ಹೆಂಗೆ ಅಂದರೆ ಮನೇಲಂತೂ ನಾನು ಯಾವ ಹಣ್ಣುಗಳು ಅಷ್ಟೊಂದು ತಿನ್ನಲ್ಲ ನಾನು, ಓಕೆನಾ. ಸೊ ಯೋಚನೆ ಮಾಡ್ತಿರ್ತಾರೆ, ಮನೇಲಿ ತಿಂದೇ ಇರೋನು ವೀಡಿಯೋಗೋಸ್ಕರ ನೋಡು ತೊಗೊಂಡು ತಿಂತಾಯಿದ್ದಾನೆ ಅಂತ ಗ್ಯಾರಂಟಿ ಬಂದೇ ಬರುತ್ತೆ. ಏನು ಅಪ್ರೋಚ್ ಆಗ್ತಾಯಿದ್ದೀವಿ ಬಂಗಾರಪೇಟೆ ಜಂಕ್ಷನ್. ಸೊ ಹೇಳಿದ್ನಲ್ಲ, ಈ ಒಂದು ಬ್ರ್ಯಾಂಚ್ ಲೈನ್ ಇಲ್ಲಿಗೆ ಎಂಡ್ ಆಗುತ್ತೆ. ಇಲ್ಲಿಂದ ನಾವು ಬೆಂಗಳೂರು ಚೆನ್ನೈ ಮೇನ್ ಲೈನಲ್ಲಿ ಜಾಯ್ನ್ ಆಗ್ತೀವಿ, ಮತ್ತು ನಮ್ಮ ಜರ್ನಿ ಕೃಷ್ಣಾಜಪುರಂವರೆಗೂ ಕಂಟಿನ್ಯೂ ಮಾಡ್ತೀನಿ. ಪ್ಲಸ್ ಒಂದು ನ್ಯಾಪ್ಕ ಇಟ್ಕೊಳ್ಳಿ, ನಮ್ಮ ಲೈನ್ ನ್ಯಾಪ್ಕ ಇಟ್ಕೊಳ್ಳಿ. ಅಂದರೆ ಎಲ್ಲಿಂದ ಬರ್ತಾಯಿದ್ದೀವಿ ಹೇಳಿ, ನಾವು ಮಾರಿಕುಪ್ಪಮಿಂದ ಬಂಗಾರಪೇಟೆ ಕಡೆ ಬರ್ತಾಯಿದ್ದೀವಿ. ಇದೊಂದು ಲೈನ್ ನ್ಯಾಪ್ಕ ಇಟ್ಕೊಳ್ಳಿ. ಏನಕ್ಕಂದರೆ ಬಂಗಾರಪೇಟೆಯಲ್ಲಿ ರೀಚ್ ಆದಮೇಲೆ ನಾನು ನಿಮ್ಗೆ ಹೇಳ್ತೀನಿ ಏನಕ್ಕೆ ನಮ್ಮ ಟ್ರೈನ್ ಹೌಡಾ SMT ಬೆಂಗಳೂರು ದುರಂತೋ ಎಕ್ಸ್ಪ್ರೆಸ್ ಪ್ಯಾರಲಾಗಿ ಎಂಟರ್ ಆಗ್ತಾಯಿದ್ದೀವಿ ನೋಡಿ ದುರಂತೋ ಜೊತೆ. ಸೊ ಯಾವ್ಯಾವ ಲೈನ್ ಅಂತ 2 ಲೈನ್ ಹೇಳ್ತೀನಿ ನೋಡಿ. ಆ ದುರಂತೋ ಬರ್ತಿದೆಯಲ್ಲ, ಆ ದುರಂತೋ ಬಂದು ಚೆನ್ನೈ ಬೆಂಗಳೂರು ಮೇನ್ ಲೈನ್, ಮತ್ತು ನಾವು ಬರ್ತಿರೋದು ಒಂದು ಮಾರಿಕುಪ್ಪಂ SR ಬೆಂಗಳೂರು ಮೇನ್ ಲೈನ್, ಅಂದರೆ ಮಾರಿಕುಪ್ಪಂ ಬಂಗಾರ ನೋಡಿ. ಟ್ರೈನ್ ಆ ಕಡೆ ಬರುತ್ತೆ ಅಂದ್ಬಿಟ್ಟು ನಿಂತಿದ್ದವರು ಇವಾಗ ಈ ಪ್ಲ್ಯಾಟ್ಫಾರ್ಮಿಗೆ ಬಂದಿದೆ ನೋಡಿ. ಹೆಂಗೆ ಟ್ರ್ಯಾಕನ್ನು ದಾಟ್ತಿದ್ದಾರೆ ಅಂತ. ಮೇಲ್ಗಡೆ ಫುಟ್ ಓವರ್ ಬ್ರಿಡ್ಜ್ ಇದೆ, ಅಲ್ಲೇ ಪಕ್ಕದಲ್ಲೇ ಇದೆ ನೋಡಿ. ಆದರೂ ಸಹ ಇಂಥದ್ದು ಮಾಡ್ತಾರೆ ನೋಡಿ. ಇಲ್ಲಿ ಒಂದೇ ಬರ್ತಿದೆ, ಇಲ್ಲಿ ನೋಡಿ ಇವ್ರುಗಳು. ಮೈಸೂರು ಚೆನ್ನೈ ಸೆಂಟ್ರಲ್ ವಂದೇ ಭಾರತ್ ಎಕ್ಸ್ಪ್ರೆಸ್ ಹೊರಟಿದ್ದೀವಿ ಬಂಗಾರಪೇಟೆಯಿಂದ. ಇಲ್ಲಿಂದ 3:40 ಅಷ್ಟೊತ್ತಿಗೆ ಹೊರಡಬೇಕಾಗಿತ್ತು ಟ್ರೈನು, ಬಟ್ ಆದರೆ 4:05 ಅಷ್ಟೊತ್ತಿಗೆ ಹೊರಟಿದೆ. ಸೊ ಯೋಚನೆ ಮಾಡಿ ಎಷ್ಟು ಲೇಟ್ ಆಗಿದೆ ನಮ್ಮ ಟ್ರೈನು ಅಂತ. ಇಲ್ಲಿಂದ ರೂಟನ್ನು ಅಷ್ಟು ಡೀಟೇಲಾಗಿ ತೋರಿಸಲ್ಲ, ಯಾಕಂದರೆ ತುಂಬ ಸತಿ ತೋರಿಸ್ಬಿಟ್ಟಿದ್ದೀನಿ ನಾನು ಈ ರೂಟು. ಸ್ಟಾಪೇಜಸ್ ಬಗ್ಗೆ ಹೇಳ್ಬಿಡ್ತೀನಿ. ಇಲ್ಲಿಂದ ಹೊರಟಿದ ತಕ್ಷಣ ಬ್ಯಾಟ್ರೈನಲ್ಲಿ ಟೇಕಲ್ ಆದಮೇಲೆ ಮಾಲೂರು ಆದಮೇಲೆ ದೇವನಗುಂದಿ, ವೈಟ್ ಫೀಲ್ಡು, ಊಡಿ ಆದಮೇಲೆ ಕೃಷ್ಣಾಜಪುರಂಗೆ ನಾವು ರೀಚ್ ಆಗ್ತೀವಿ. ಸರಿ ಸುಮಾರು 5 ಗಂಟೆ ಅಷ್ಟೊತ್ತಿಗೆ ನಾವು ರೀಚ್ ಆಗ್ತೀವಿ. ನೋಡೋಣ, ಇಲ್ಲಿಂದ ಲೇಟಾಗಿ ಹೊರಟಿದೆ, 1 ಅವರ್ ಸಾಕಾಗತ್ತಾ ನಮ್ಮ ಟ್ರೈನ್ಗೆ ಬಂಗಾರಪೇಟೆಯಿಂದ KR ಪುರಂವರೆಗೂ ಹೋಗೋ ತನಕ ಅಂತ. ಸೊ ನಿಮಗೋಸ್ಕರ ಈ ರೂಟಲ್ಲಿ
ಕ್ರಾಸಿಂಗ್ಸ್ಗಳು ಒಂದಕ್ಕಿಂತ ಒಂದು ಕ್ರಾಸಿಂಗ್ಸ್ಗಳೇ ನಿಮಗೆ ಸಿಗುತ್ತೆ. ಸೊ ಬನ್ನಿ ಎಕ್ಸ್ಪ್ಲೋರ್ ಮಾಡ್ತಾ KRPuramವರೆಗೂ ನಮ್ಮ ಜರ್ನಿನ ಕಂಟಿನ್ಯೂ ಮಾಡೋಣ. ಮೈಸೂರು ಚೆನ್ನೈ ಸೆಂಟ್ರಲ್ ಶತಾಬ್ದಿ ಎಕ್ಸ್ಪ್ರೆಸ್.